ಈಗ ಅಬ್ದುಲ್ ರೌಫ್ ಸಾಬ್ ಅವರ ಕಿರು ಪರಿಚಯ ಮಾಡಿಕೊಟ್ರು. AIT ಸಂಘಟನೆ ಕಾರ್ಯದರ್ಶಿ ಅವರು. ಸುಮಾರು 28 ವರ್ಷಗಳ ಸುದೀರ್ಘ ಸರ್ಕಾರಿ ಸೇವೆ ಸಣ್ಣದೇನಲ್ಲ. ಮತ್ತು ಅವರು ಹೇಳಿದ್ರು ಏನೇನು ಜನರಾಗಿ ಕೆಲಸ ಮಾಡಿದರು, ಯಾವ ರೀತಿಯ ಕ್ಷೇತ್ರ ಭೇಟಿಗೆ ಹೋದಾಗೆಲ್ಲ ಯಾವ ರೀತಿ ಸ್ಪಂದಿಸ್ತಾ ಇದ್ರು ಅಂತ ಹೇಳ್ಬಿಟ್ಟು. ಯಾಕಂದರೆ ನಮ್ಮ ದೇಶ ಕಾರ್ಮಿಕರ ಅವರೇ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಅವರ್ ಎಕನಾಮಿ ಅಂತ. ಅಂದರೆ ಯಾವುದೇ ಕಾರ್ಯ ನಿಲ್ಬೋದು, ಆದರೆ ಕಾರ್ಮಿಕರ ಕೆಲಸ, ಲೇಬರ್ ಕೆಲಸ ನಿಲ್ಲಕ್ಕಾಗಲ್ಲ. ಎಲ್ಲದರಲ್ಲೂ ಅವ್ರದ್ದು ಅಮೂಲ್ಯವಾದ ಕೊಡುಗೆ ಇರುತ್ತೆ. ಅಂತ ಒಳ್ಳೆ ಇಲಾಖೆಯಲ್ಲಿ ಇವರು 28 ವರ್ಷ ಕೆಲಸ ಮಾಡಿದ್ದಾರೆ. ಮತ್ತು ಯಾವುದೇ ರೀತಿಯ ಶುಗರ್ BP ನಿಲ್ವಲ್ಲ, ಯಾವುದೇ ಶುಗರ್ BP ಇಲ್ಲ. ಮತ್ತು ಆರೋಗ್ಯ ಸ್ಥಿರವಾಗಿದೆ ಅಂತ ಅಂದರೆ ಅವ್ರ ಕೆಲಸ ಮಾಡೋ ರೀತಿನಲ್ಲೂ, ಅಥವಾ ನಾನು ಇವತ್ತು ಚೆನ್ನಾಗಿ ಕೆಲಸ ಮಾಡಿದ್ದೀನಿ, ಈ ತಿಂಗಳು ಈ ವರ್ಷ ನಾವು ಚೆನ್ನಾಗಿ ಕೆಲಸ ಮಾಡಿದ್ದೀವಿ, ಜನಗಳಿಗೆ ಒಳ್ಳೆ ಸೇವೆ ಕೊಟ್ಟಿದ್ದೀವಿ ಅನ್ನೋ ಒಂದು ಆತ್ಮತೃಪ್ತಿ ಅವರಲ್ಲಿದ್ದರೆ ಆಟೋಮೆಟಿಕಲಿ ಅರ್ಧ ರೋಗಗಳು ತಾನಾಗಿ ಹೊರಟೋಗ್ತವೆ. ಈಗ ಅಬ್ದುಲ್ ರೌಫ್ ಸಾಬ್ ವಿಷಯದಲ್ಲೂ ಅದೇ ಅಂತ ಕಾಣುತ್ತೆ. ಮತ್ತು ಅವರು ಯಾವುದೇ ಏನೋ ಕುಟುಂಬ ಸದಸ್ಯರು ಮತ್ತು ಅವ್ರ ಮಕ್ಕಳಿರ್ಬೋದು, ಒಳ್ಳೆ ಎಲ್ಲ ವಿದ್ಯಾಭ್ಯಾಸ ಮಾಡಿ ಇಂಜಿನಿಯರ್ ಮಾಡಿದ್ದಾರೆ. ಅವ್ರಿಗೂ ಸಹ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿದ್ದಾರೆ. ಮತ್ತು ಅವರು ಇದಾದಮೇಲೆ ಅವರ ನಿವೃತ್ತಿ ಜೀವನ ಉತ್ತಮವಾಗಿರಲಿ, ಆರೋಗ್ಯಕರವಾಗಿರಲಿ, ಸುಖಕರವಾಗಿರಲಿ. ಇದೇ ರೀತಿಯೇ ನೀವೇನೇ ಕೆಲಸ ಮಾಡ್ತಿದ್ರೋ ಅಲ್ಲಿ ಸಹ ವ್ಯಾಯಾಮ ಮಾಡೋದು, ಯೋಗಾಸನ ಅಥವಾ ಪ್ರಾಣಾಯಾಮ ಮಾಡೋದು. ತಾಯಿನೂ ಇದ್ದಾರೆ. ಅಂದರೆ ನಿಮ್ಗೆ 60 ವರ್ಷ, ತಾಯಿಗೆ ಮಿನಿಮಮ್ ಒಂದು 20 ಅಂದರೆ ಒಂದು 80 ವರ್ಷ ಇದ್ದಾರೆ. ಅವರು ಆರೋಗ್ಯವಾಗಿದ್ದಾರೆ. ಅವ್ರಿಗೂ ಇಲ್ಲ ಅಂತ ಅಂದರೆ ಆ ಥರ ಒಂದು ಏನು ನಮ್ಮ ದೇಹನ ಫಿಸಿಕಲಿ ಆಗಿ ದಂಡೆ ಮಾಡಬೇಕಾಗುತ್ತೆ. ಮಿನಿಮಮ್ ಒಂದು ಅರ್ಧ ಗಂಟೆ ಆದರೂ ಮಾಡಬೇಕಾಗುತ್ತೆ. ಅದಕ್ಕೆ ಡಾಕ್ಟ್ರೆಲ್ಲ ಏನು ಅಡ್ವೈಸ್ ಮಾಡ್ತಾರೆ ಅಂದರೆ ಸ್ವಲ್ಪ ನೀವು ಜೋರಾಗಿ ವಾಕ್ ಮಾಡಿ. ಅಂದರೆ ಅದರಿಂದ ನಿಮ್ಮ ಶರೀರದ ಅಂಗಾಂಗ ಚಲನೆ ಸಿಕ್ಕಾಗ ಆಟೋಮೆಟಿಕಲಿ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಅಂತ. ನೀವು ಸರ್ಕಾರಿ ಸೇವೆಯಿಂದ ನಿವೃತ್ತಿ ಆಗಿರ್ತೀರ ಅಷ್ಟೇ, ಆದರೆ ನಿಮ್ಮ ಆರೋಗ್ಯ ವಿಚಾರದಲ್ಲಿ ನಿವೃತ್ತಿ ಅನ್ನೋದಿರೋದಿಲ್ಲ. ನಿಮ್ಮ ಆರೋಗ್ಯನ ಕಾಪಾಡಿಕೊಂಡು ಇದೇ ರೀತಿ ನೀವು ಶಿಸ್ತುಬದ್ಧವಾಗಿ ಮತ್ತು ಚಲನಶೀಲವಾಗಿರಬೇಕು. ಮತ್ತು ನಮಗೆ ಈಗ ಕಾರ್ಮಿಕ ಸಂಘಟನೆಯವರೆಲ್ಲ ಕೇಳಿದ್ರು, ನಾವಿಲ್ಲಿ ಫಂಕ್ಷನ್ ಮಾಡ್ತೀವಿ ಅಂತ ಹೇಳಿ. ಆಯ್ತು ಮಾಡಿ ಅಂತ ನಾವೆಲ್ಲ ಹೇಳಿದ್ದೀವಿ. ನೀವು ಬೇರೆ ಬೇರೆ ತಾಲೂಕಿಂದನೂ ಸಹ ಎಲ್ಲ ಬಂದು ಇವ್ರಿಗೆ ಸನ್ಮಾನ ಮಾಡ್ತಿದ್ರ ಅಂತ ಅಂದರೆ ಇವ್ರು 28 ವರ್ಷದಲ್ಲಿ ತುಂಬ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಬೇರೆ ಬೇರೆ ಕಡೆಯಲ್ಲೇ ಸಹ ಇಲ್ಲೂ ಸಹ 8 ವರ್ಷ 2016ರಲ್ಲಿ ಬಂದು 8 ವರ್ಷ ಅಂದರೆ ಇದನ್ನು ಕಡಿಮೆ ಏನು ಇರಲ್ಲ. ಒಂದು ತಾಲೂಕಲ್ಲಿ 8 ವರ್ಷ ಮಾಡಿದ್ದಾರೆ ಅಂದರೆ ಪ್ರತಿ ಒಂದು ವಿಷಯನೂ ಇವರು ಕೂಲಂಕುಷವಾಗಿ ಪರಿಶೀಲನೆ ಮಾಡಿರ್ತಾರೆ. ಆದ್ರಿಂದ ಈಗ ಎಲ್ಲ ಏನು ಸನ್ಮಾನ ಮಾಡೋಕ್ಕೆ ನೀವು ಬಂದಿದ್ದೀರಾ, ಅದರಿಂದನೇ ಗೊತ್ತಾಗುತ್ತೆ ಇವರೆಷ್ಟು ತಮ್ಮ ಸರ್ಕಾರಿ ಸೇವೆಯಲ್ಲಿ ಅತ್ಯುತ್ತಮವಾದ ಸೇವೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಅದರಿಂದ ಎಲ್ಲರಿಗೂ ಸಂಘಟನೆಯವ್ರಿಗೆ ಮತ್ತು ಕಾರ್ಮಿಕರ ಪರವಾಗಿ ಯಾರ್ಯಾರು ಬಂದಿದ್ರ, ಮಾಧ್ಯಮದ ಪರವಾಗಿ, ಎಲ್ಲರಿಗೂ ಪರವಾಗಿ, ತಾಲೂಕು ಆಡಳಿತದ ಪರವಾಗಿ ನಾವು ತುಂಬು ಹೃದಯವಾದ ವಂದನೆಗಳನ್ನು ಸಲ್ಲಿಸಿ ಅವರಿಗೆ ದೇವರು ಆಯುಷು ಆರೋಗ್ಯ ಕೊಟ್ಟು ಇದೇ ರೀತಿ ಅವರು ಜೀವನ ಸುಖಕರವಾಗಿರಲಿ, ನೆಮ್ಮದಿಯಾಗಿ ಅವರು ನಿವೃತ್ತಿ ಜೀವನ ಕಳೀಲಿ ಅಂತ ಹೇಳ್ಬಿಟ್ಟು ನಾನೆಲ್ಲರೂ ದೇವರಲ್ಲಿ ಕೇಳ್ಕೊತೀನಿ. ಮತ್ತು ಆಗ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ.